ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆಯ ಅಂಗವಾಗಿ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದೆ. ಈ ಒಂದು ಎರಡನೇ ಪಟ್ಟಿಯಲ್ಲಿ ಕುರುಬ ಸಮುದಾಯಕ್ಕೆ ಬಹಳ ಅನ್ಯಾಯವಾಗಿದೆ. ಯಾಕೆ ಅಂತಂದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮಹಿಳೆಯಾಗಿರ್ತಕ್ಕಂಥ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಇಟಿ ಅವರು ಟಿಕೆಟ್ ಕೇಳಿದ್ರು. ಸುಮಾರು ದಶಕಗಳಿಂದ ಅವರು ಹೋರಾಟ ಮಾಡುತ್ತಾ ಅಲ್ಲಿ ಪಕ್ಷ ಸಂಘಟನೆ ಮಾಡುತ್ತಾ ಸಮಾಜ ಸೇವೆ ಮಾಡಿದ್ದಾರೆ. ಇತ್ತೀಚೆಗೆ ಇವರಿಗೆ ಬಹರನ್ ದೇಶದಲ್ಲಿ ಅತ್ಯುತ್ತಮ ಸಮಾಜ ಸೇವಕಿ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ನೀಡಿತ್ತು. ಕೋವಿಡ್ ಸಮಯದಲ್ಲಿ ಅತ್ಯಂತ ಬಹಳ ಯಶಸ್ವಿಯಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಶ್ರೀಮತಿ ರಕ್ಷಿತಾ ಇಟಿ ಅವರು. ಇವರಿಗೆ ಟಿಕೆಟ್ ನೀಡುತ್ತೇವೆ, ನೀವು ಪಕ್ಷ ಸಂಘಟನೆ ಮಾಡಿರಿ ಅಂತ ಹೇಳಿದರು. ಇವರು ಕ್ಷೇತ್ರದಾದ್ಯಂತ ಓಡಾಟ ಮಾಡಿ ಆ ಒಂದು ಸಮಯದಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು, ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಮತ್ತು ಅಹಿಂದ ನಾಯಕಿ ಅಂತ ಆ ಒಂದು ಕ್ಷೇತ್ರದಲ್ಲಿ ಉಳಿಸಿಕೊಂಡಿದ್ರು. ಇವರಿಗೆ ಟಿಕೆಟ್ ನೀಡಿಲ್ಲ, ಇದು ಅನ್ಯಾಯವಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಂಥ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ. ಇಲ್ಲಿ ಶ್ರೀ ವಿನಯ್ ಕುಮಾರ್ ಜಿಬಿ ಅವರು IAS ಇನ್ಸೈಟ್ ಎನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಮೂಲಕ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ವ್ಯಕ್ತಿ. ಇವರು ಯುವಕರಾಗಿದ್ದು ಕುರುಬ ಸಮುದಾಯದಲ್ಲಿ ಅತ್ಯಂತ ಹೆಸರು ಮಾಡ್ತಿರುವಂಥ ವ್ಯಕ್ತಿ. ಆದರೆ ಇವರಿಗೆ ಟಿಕೆಟ್ ನೀಡಿಲ್ಲ. ಮತ್ತೆ ಅಹಿಂದ ಸಮುದಾಯದ ಮತ್ತು ಕುರುಬ ಸಮುದಾಯದ ವಿರೋಧಿ ಅಂತ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಮತ್ತೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನೀಡಲಾಗಿದೆ, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಈ ಒಂದು ಕುಟುಂಬ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬಂದಿದೆ ದಾವಣಗೆರೆಯಲ್ಲಿ ಒಬ್ಬರ ಕುರುಬ ಸಮುದಾಯದ ಶಾಸಕರಿಲ್ಲ. ಆ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ಕುರುಬ ಸಮುದಾಯದ ವ್ಯಕ್ತಿಗಳು ಲೋಕಸಭೆಗೆ ಆಯ್ಕೆಯಾಗಿದ್ದರು, ಅವರು ಮತ್ತೆ ಆಗಿಲ್ಲ. ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ನೀಡಿದರೆ ಖಂಡಿತ ಒಂದು ಗೆಲುವು ಸಾಧಿಸಬಹುದಾಗಿತ್ತು, ಆದರೆ ಅವರಿಗೆ ಟಿಕೆಟ್ ನೀಡಿಲ್ಲ. ಇದು ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು ಕಾಂಗ್ರೆಸ್ನಿಂದ ನಿಖೇತ್ ರಾಜ್ ಮೌರ್ಯ ಅವರು. ಆದರೆ ತುಮಕೂರಿನಲ್ಲಿ ನಡೆದಂಥ ಒಂದು ಬೇರೆ ರಾಜಕಾರಣದಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಸಿಗೆ ಬಂದಿದ್ದರು, ಆದ್ದರಿಂದ ಅವರು ಟಿಕೆಟ್ ನೀಡಿರಲಿಲ್ಲ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ನಿಖೇತ್ ರಾಜ್ ಮೌರ್ಯ ಅವರಿಗೆ ಟಿಕೆಟ್ ನೀಡ್ತೀವಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. ಆದರೆ ಅಲ್ಲಿಯೂ ಕೂಡ ನಿಖೇತ್ ರಾಜ್ ಮೌರ್ಯ ಅವರಿಗೆ ಅನ್ಯಾಯವಾಗಿದೆ. ನಿಖೇತ್ ರಾಜ್ ಮೌರ್ಯ ಅವರ ಬದಲಿಗೆ ಅಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಮತ್ತೆ ನಿಖೇತ್ ರಾಜ್ ಮೌರ್ಯ ಅವರಿಗೆ ನಿರಾಸೆಯಾಗಿದೆ. ಇದು ಕುರುಬ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಇದು ಬಹಳ ವಿಶಿಷ್ಟವಾದಂಥ ಕ್ಷೇತ್ರ. ಯಾಕೆ ಅಂತಂದರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಒಂದು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಮತ್ತು ಕುರುಬ ಸಮುದಾಯ ನಿರ್ಣಾಯಕವಾಗಿರತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು ಕುರುಬ ಸಮುದಾಯದ ಶಾಸಕರಿಲ್ಲ. ಶಫರ್ಡ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಇದ್ದರು, ಬೇರೆ ರಾಜ್ಯಗಳಿಂದ ಕುರುಬ ಸಮುದಾಯದ ನಾಯಕರು ಭಾಗಿಯಾಗಿದ್ದರು ಮತ್ತು ರಾಜ್ಯ ಕಾಂಗ್ರೆಸ್ನ ಸಾಕಷ್ಟು ದೊಡ್ಡ ನಾಯಕರು ಭಾಗಿಯಾಗಿದ್ದರು. ಅಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಕುರುಬ ಸಮುದಾಯದ ಒಬ್ಬರು ಶಾಸಕರಿಲ್ಲ. ಅದಕ್ಕೋಸ್ಕರ ಬೆಳಗಾವಿ ಅಥವಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಕುರುಬರಿಗೆ ಟಿಕೆಟ್ ನೀಡುವ ಒಂದು ಆಲೋಚನೆ ಇದೆ ಅಂತ ಹೇಳಿದರು. ಆದರೆ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಇದು ಮತ್ತೆ ಕುಟುಂಬ ರಾಜಕಾರಣವನ್ನು ಮುನ್ನೆಲೆಗೆ ತಂದಂತೆ ಮತ್ತು ಕುರುಬ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯವಾಗಿದೆ. ಜಾರಕಿಹೊಳಿ ಅವರು ಈ ಒಂದು ಸಮಯದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಕುರುಬರಿಗೆ ಟಿಕೆಟ್ ನೀಡಬೇಕಾಗಿತ್ತು, ಆದರೆ ನೀಡಿಲ್ಲ. ಮತ್ತು ಅವರಿಗೆ ಬುಡಾದ ಒಂದು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಅಂದರೆ ಚಿಂಗಳೆ ಅವರಿಗೆ. ಇದು ಕುರುಬ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯವಾಗಿದೆ.